ಪ್ರೇಮ ಸಾರಥಿ ನಮ್ಮೆಲ್ಲರ ನಾಯಕಿ ಶ್ರೀಮತಿ ರೂಪಕಲಾ ಶಶಿಧರ್ ಅವರ ಒಂದು ನೇತೃತ್ವದಲ್ಲಿ 29ನೇ ತಾರೀಕು ನಡೆಯಲಿರುವ ಶ್ರೀ ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಹಮ್ಮಿಕೊಂಡಿರುವ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಕಂಗಾಳಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಬೂತ್ ಮಟ್ಟದ ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು ಮತ್ತು ನಮ್ಮ ಎಲ್ಲ ಅತಿಥಿಗಳು, ಕೆಜಿಎಫ್ ಕ್ಷೇತ್ರದ ಮುಖಂಡರು ಅತಿಥಿಗಳ ಒಂದಿಗೆ ಸೇರಿ ಇವತ್ತು ನಾವು ಪ್ರಚಾರ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಯಾಕಪ್ಪ ಹಮ್ಮಿಕೊಂಡಿದ್ದೇವೆ ಅಂದರೆ, ಈ ಕ್ಷೇತ್ರ 1913ರಲ್ಲಿ ರೂಪಕಲಾ ಅವರು ಈ ಕಡೆ ಬಂದಾಗ ಇಲ್ಲಿ ಮಹಿಳೆಯರಿಗೆ, ಯುವಕರಿಗೆ, ಬಡವರಿಗೆ, ಎಲ್ಲ ರೀತಿಯ ಜನಾಂಗಕ್ಕೆ ಕೂಡ ಏನೇನು ಸೌಲಭ್ಯಗಳು ಕೊಡಬೇಕು ಅನ್ನೋದರಲ್ಲಿ ಮನದಟ್ಟು ಮಾಡಿಕೊಂಡು ಅಭಿವೃದ್ಧಿಯ ಒಂದು ಹೆಜ್ಜೆ ಮುಂದೆ ಇರೋದ್ರಿಂದ ಅವರಿಗೆ ಆಯುರ ಆರೋಗ್ಯ ಅಷ್ಟೈಶ್ವರ್ಯವನ್ನು ನೀಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ, ಈ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದ ಜನತೆಯೊಂದಿಗೆ ನಮ್ಮ ಜಿಲ್ಲೆಯ ಜನತೆಯು, ಜಿಲ್ಲೆಯಿಂದ ರಾಜ್ಯದ ಮತ್ತು ರಾಷ್ಟ್ರ ಕೂಡ ಒಳ್ಳೆಯದಾಗಲಿ ಅಂತ ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಇಡೀ ಜಿಲ್ಲೆಯಿಂದ ಅಥವಾ ಎಲ್ಲ ತಾಲೂಕುಗಳಿಂದ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ಮನವಿ ಮಾಡ್ಕೊಳ್ತಾ, ಈ ಕಾರ್ಯಕ್ರಮದಲ್ಲಿ ಮತ್ತೆ ನಮಗೆ ಬೆನ್ನೆಲುಬಾಗಿ ನಿಂತಿರುವ ಗೋವಿಂದ ಗೌಡರು ಕೂಡ ಇದು 2ನೇ ಕಾರ್ಯಕ್ರಮ. ಶ್ರೀನಿವಾಸ ಕಲ್ಯಾಣ ಅಂದರೆ ಭಗವಂತ ಶ್ರೀ ವೆಂಕಟೇಶ್ವರ ಅಂದರೆ ಅವ್ರಿಗೆ ಬಹಳ ಭಕ್ತಿ. ಅವ್ರು ವೆಂಕಟೇಶ್ವರ ಹೆಸರು ಹೇಳಿದ್ರೆ ಅವ್ರು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಇರ್ತಾರೆ. ಆ ರೀತಿ ಅವ್ರ ಕುಟುಂಬ ಕೂಡ ಒಳ್ಳೆಯದಾಗಲಿ ಅಂತ ನಾವು ಭಾವಿಸ್ತಾ, ಮತ್ತು ಈ ಕಾರ್ಯಕ್ರಮಕ್ಕೆ ಮುಂದೆ ನಮ್ಮೆಲ್ಲರೂ ಕೂಡ ಈ ಇಂಡಸ್ಟ್ರಿಗಳು ಬರೋದಕ್ಕೆ, ನಮ್ಮ ಕೆಜಿಎಫ್ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿ, ಅವ್ರಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ, ನಮ್ಮ ಗುರುಗಳಂತ KH ಮುನ್ನಪ್ಪನವರು ಕೂಡ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ನಾವು ಇವತ್ತು ಈ ಕಾರ್ಯಕ್ರಮಕ್ಕೆಲ್ಲ ಬಂದು ನಮ್ಮ ಪಂಚಾಯಿತಿ ವತಿಯಿಂದ, ಇದು ಪಂಚಾಯಿತಿ ಮಟ್ಟದಲ್ಲಿ ಒಂದು ಪ್ರಚಾರ ಸಭೆ. ಇದಕ್ಕೆ ತಾವು ಕೂಡ ಪತ್ರಿಕಾ ಎಲೆಕ್ಟ್ರಾನಿಕ್ ಮೀಡಿಯಾ ಅವರು ಕೂಡ ಬಂದಿದ್ದು, ನಿಮ್ಗೆ ಕೂಡ ಸ್ವಾಗತ ಬಯಸಿ ಮತ್ತೆ ನಿಮಗೆ ಶುಭ ಕೋರಿ ತಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೆಚ್ಚಿನ ಒಂದು ಪ್ರಚಾರ ನೀಡಬೇಕಂತೇಳಿ ಮನವಿ ಮಾಡ್ಕೊಳ್ತೇವೆ. ನಮ್ಮ APMC ಯಾರ್ಡ್ ಏನಿದೆ 25 ಎಕರೆ ಜಮೀನು, ಆ ಒಂದು ಜಮೀನಿನಲ್ಲಿ ಒಂದು ಕಲ್ಯಾಣೋತ್ಸವನ್ನ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀಮತಿ ರೂಪಕಲಾ ಶಶಿಧರ್ ಅವರ ಕಡೆಯಿಂದ ಮತ್ತೆ APMC ಕಡೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ತಿರುಪತಿಯಿಂದ ಎಲ್ಲ ವಿಗ್ರಹಗಳನ್ನು, ಜೊತೆಗೆ ಅಲ್ಲಿನ ಪೂಜಾರಿಗಳು ಎಲ್ಲ ಅಲ್ಲಿಂದನೇ ಬಂದು ಇಲ್ಲಿ ಕಲ್ಯಾಣೋತ್ಸವನ್ನ ಮಾಡಬೇಕು ಅಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ. ಜೊತೆಗೆ APMCಗೆ ಸುಮಾರು 35 ಕೋಟಿ DPR ಮಾಡಿ ಅದರಲ್ಲಿ ಕಾಂಪೌಂಡ್ ವಾಲ್ 2 ಕೋಟಿದು ಕೆಲಸ ನಡೀತಾ ಇದೆ. ಆಮೇಲೆ ಒಂದು 10 ಕೋಟಿದು ಇವಾಗ ವರ್ಕ್ ಆರ್ಡ್ರು ಕೊಟ್ಟಿದ್ದೀವಿ. ಆ ಒಂದು ಕಾರ್ಯದ ಉದ್ಘಾಟನೆ, ಭೂಮಿ ಪೂಜೆಯನ್ನ ಮಾಡಬೇಕಾಗಿದೆ. ಅದ್ರ ಜೊತೆಗೇನೆ ಈ ಒಂದು ಕಾರ್ಯಕ್ರಮವನ್ನು ಸಹ ನಾವು ಇಟ್ಕೊಂಡಿದ್ದೀವಿ. ಎಲ್ಲ ಈ ಒಂದು KGF ತಾಲೂಕಿನ ಎಲ್ಲ ರೈತ ಬಾಂಧವರು ಮತ್ತು ಎಲ್ಲ ಮತದಾರರು, ಕಾರ್ಯಕರ್ತರು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ತಾಯಂದರು ಎಲ್ರೂ ಇದರಲ್ಲಿ ಭಾಗವಹಿಸಬೇಕಾಗಿ ಈ ಮುಖಾಂತರ ಇಲ್ಲಿ ಪೂಜೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಎಲ್ಲರನ್ನು ಸನ್ಮಾನಿಸ್ತಾ ಇದ್ದೀವಿ. ಎಲ್ರು ಬರಬೇಕು ಅಂತ, ಎಲ್ರೂ ಬಂದು ಆ ಒಂದು ದೇವರ ಕೃಪೆಗೆ ಪಾತ್ರ ಆಗ್ಬೇಕು. ಜೊತೆಗೆ ಇದು ರೈತರ ಒಂದು ಕೆಲಸ, ರೈತರು ಚೆನ್ನಾಗಿ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಶ್ರೀನಿವಾಸ ಕಲ್ಯಾಣವನ್ನ ಅಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೋಸ್ಕರ ಎಲ್ಲ ಜನಾಂಗದವರು, ಎಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇದರಲ್ಲಿ ಪಾರ್ಟಿ ಇನ್ನೊಂದು ಏನು ಇರಲ್ಲ, ಎಲ್ಲಾ ಜನತೆ ಕೂಡ ಇದರಲ್ಲಿ ಬಂದು ಭಾಗವಹಿಸ್ಬೇಕು, ದೇವರನ್ನ ಪ್ರಾರ್ಥಿಸ್ಕೊಂಡು ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಆಗ್ಬೇಕು ಅಂತ, ಜೊತೆಗೆ ಅವರೂ ಆಶೀರ್ವಾದ ಪಡ್ಕೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ, ಸಮಸ್ತ ಜನರು ಒಂದು 10,000 ಜನ ಸೇರ್ಬೇಕು ಅಂತ ವಿನಂತಿಯನ್ನ ಈ ಮೂಲಕ ನಾನು ಮಾಡ್ತಾ ಇದ್ದೇನೆ. ಅಧ್ಯಕ್ಷರಾದ ರಾಧಾಕೃಷ್ಣ ರೆಡ್ಡಿ ಅವರ ಗ್ರಾಮ ಪಂಚಾಯಿತಿ, ಕಂಗಾಳಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಈ ಒಂದು ಸೋಮವಾರ ನಡೀತಕ್ಕಂಥ ಶ್ರೀನಿವಾಸ ಕಲ್ಯಾಣೋತ್ಸವ ಪೂರ್ವಭಾವಿ ಸಭೆ ಮತ್ತು ಈ ಅಭಿನಂದನಾ ಕಾರ್ಯಕ್ರಮ ಮತ್ತು ಪೂಜೆಗೆ ಸೋಮವಾರ ಏನು ನಮ್ಮ ವಿಜಯರಾಘರೆಡ್ಡಿ ನೇತೃತ್ವದಲ್ಲಿ ನಮ್ಮ ರೂಪಾ ಶ್ರೀಧರ್ ಅವರ ಒಂದು ಆಸೆ ಏನಂದ್ರೆ
ರೈತರಿಗೆ APMC ಮಾಡಲೇಬೇಕು ಅಂತ ಬಹಳ ಶ್ರಮ ವಹಿಸಿ 25 ಎಕರೆ ಜಮೀನನ್ನು ಇದೆಲ್ಲ ನೀವೆಲ್ಲ ಪತ್ರಕರ್ತರಿಗೆ ಅದು ಗೊತ್ತಿರುವ ವಿಷಯ. ಅದರ ಮುಂದುವರೆದ ಭಾಗವಾಗಿ ಈಗ ಏನು ಸುಮಾರು ಒಂದು 10 ಕೋಟಿ ರೂಪಾಯಿ ಕೆಲಸ ಅವತ್ತಿನ ದಿವಸ ಪ್ರಾರಂಭ ಆಗ್ತದೆ. ಅದೇ ರೀತಿ ಇನ್ನು ರೈತರಿಗೆ ಸಮೃದ್ಧಿ, ಮಳೆ ಬೆಳೆ ಚೆನ್ನಾಗಾಗ್ಲಿ. ಗ್ರಾಮೀಣ ಭಾಗದ ಜನರು ಎಷ್ಟೋ ಜನ ತಿರುಪತಿ ನೋಡದೇ ಇರೋಂಥ ಬಹಳ ಜನ ಇದ್ದಾರೆ. ಶೇಕಡ ನನ್ನ ಅಂದಾಜು ಒಂದು 50ರಷ್ಟು ಇದ್ದಾರೆ. ಅವರೆಲ್ಲರಿಗೂ ಸಹ ಅವತ್ತಿನ ದಿವಸ ನಾವು ಏನು ಅಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ದಂಪತಿಗಳು ಬಂದರೆ ಇನ್ನೂ ಸಂತೋಷ. ಅವರಿಗೆ ಬಂದು ಅಲ್ಲಿ ನೆಲೆಬೇಕು ಅಂತ ಕೂಡ ಕೋರ್ಕೊಳ್ಳುತ್ತಾ, ಅದೇ ರೀತಿ ನಮ್ಮ ಕಂಗಾನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಾಮಸಾಗರ ಕೆರೆ ಹತ್ರ ಸುಮಾರು 9 ಕೋಟಿ ರೂಗಳಲ್ಲಿ ಒಂದು ಬ್ರಿಡ್ಜ್ ಶಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ ಶಾಸಕರು. ಅದರಿಂದ ಇಲ್ಲಿ ಒಂದು 7-8 ಪಂಚಾಯತಿಗಳಿಗೆ ಅದು ಅನುಕೂಲ ಆಗ್ತದೆ. ಆ ಒಂದು ಇದಕ್ಕೆ ರೈತರ ಪರವಾಗಿ ನಮ್ಮ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ನೀರಾವರಿ ಕೂಡ ಪಾಪೇನಹಳ್ಳಿ ಗೋಪೇನಹಳ್ಳಿ ಮುಂದೆ ಒಂದು ಬ್ರಿಡ್ಜ್ ನಿರ್ಮಾಣಕ್ಕೆ ಕೂಡ ಅನುಮೋದನೆ ಸಿಕ್ಕಿದೆ. ಅದು ಕೂಡ ಒಂದು ಸಂತೋಷವಾದ ಕೆಲಸ. ಈ ಎಲ್ಲ ಕೆಲಸಗಳಿಗೂ ನಮ್ಮ ಹಿರಿಯ ನಾಯಕರಾದ ಮಾಜಿ DC ಬ್ಯಾಂಕ್ ಅಧ್ಯಕ್ಷರಾದ ಗೋವಿಂದ ಗೌಡರು ಈ ಎಲ್ಲ ಕೆಲಸಗಳು ನಮ್ಮ ಬೆನ್ನಿಂದೆ ಇದ್ದು ಇವುಗಳೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೂಡ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಕೂಡ ಅವರು ಬಂದು ಸಹಕಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಪೂಜೆಯನ್ನು ಹಮ್ಮಿಕೊಂಡಿರ್ತೇವೆ. ನಮ್ಮ ರಾಧಾಕೃಷ್ಣ ರೆಡ್ಡಿ ನಮ್ಮ ಗುರುಗಳಾದಂಥ ಅವ್ರ ಸಮ್ಮುಖದಲ್ಲಿ, ಮತ್ತೆ ನಮ್ಮ ವಿಜಯಣ್ಣ ಅವರು, ನಮ್ಮ ಪದ್ಮನಾಭ ರೆಡ್ಡಿನವರು, ನಮ್ಮ ಆಮು ಲಕ್ಷ್ಮಣನವರು, ಮತ್ತೆ ನಮ್ಮ ಪಂಚಾಯತ್ ಒಳಪಟ್ಟಂತ ಎಲ್ಲಾ ಲೀಡರ್ಗಳು, ಎಲ್ಲಾ ಮುಖಂಡರುಗಳು, ಎಲ್ಲಾ ಕಾರ್ಯಕರ್ತರು, ಯಂಕಣ್ಣವರು, ವಿಶೇಷವಾಗಿ ನಮ್ಮ ಗುರುಗಳು ಯಂಕಣ್ಣವರಾಗ್ಲಿ, ಇವ್ರ ಸಮ್ಮುಖದಲ್ಲಿ ಇಲ್ಲಿಂದ ಫಸ್ಟ್ ಮೊದಲನೇದಾಗಿ ಕಂಗಾನಹಳ್ಳಿ ಪ್ರಚಾರ ಸಮಿತಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲ ಬಂದು ಇಲ್ಲಿ ಕೋಆಪರೇಷನ್ ಮಾಡಿರ್ತಕ್ಕಂಥ ಎಲ್ಲಾ ಜನಗಳಿಗೂ ಮತ್ತೊಮ್ಮೆ ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇವೆ. ಇನ್ನೊಂದು ವಿಚಾರ ಅಂದ್ರೆ, ಈ APMC ಮಾರ್ಕೆಟ್ ಮಾಡಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರು, ನಮ್ಮ ಗೌರವಯುತರಾದಂತಹ ಸನ್ಮಾನ್ಯ ಕರಕುಶಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ರೂಪಕಲಾ ಶಶಿಧರ್ ಮೇಡಮ್ನವರಾಗಲಿ, ನಮ್ಮ ಬೇಲಲ್ಲಿ ಗೋವಿಂದ ಗೌಡ್ರ ಅಧ್ಯಕ್ಷರಾಗಲಿ, ಅದಕ್ಕೆ ಶ್ರಮ ವಹಿಸಿ ಮನಸ್ಫೂರ್ತಿವಾಗಿ ಅವ್ರ ಕೈಯಿಂದ ಹಾಕಿ ಮರಿ ಮಾಡಿದ್ದಾರೆ. ಯಾರು ನಮ್ಮ ಬೇಲಲ್ಲಿ ಗೋವಿಂದ ಗೌಡ್ರು. ಸ್ವಲ್ಪ ಡಿಲೇ ಆದ್ರೂ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನ ಡಿಲೇ ಆದ್ರೂ ಸಹ ಅವ್ರಿಗೆ ಆ ದೇವರು ಆರೋಗ್ಯ ಆಯಸ್ ಕೊಡ್ತಿತ್ತು, ಇನ್ನ ಮುಂದುವರಿಸಲಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೇನೆ. ದಿನಾಂಕ 29ನೇ ತಾರೀಕು ಏನು ಸುಮಾರು 2 ವರ್ಷಗಳು 3 ವರ್ಷಗಳಿಂದ ನಮ್ಮ ಜನಪ್ರಿಯ ಶಾಸಕರು ಶ್ರೀಮತಿ ರೂಪಕಲಾ ಶಶಿಧರ್ ಅವರು ಮತ್ತು ನಮ್ಮ ಗೋವಿಂದಗೌಡರು ಮತ್ತು ನಮ್ಮ ವಿಜಯರಾಘ ರೆಡ್ಡಿ ಅವರು ತಂಡ ಅಂದ್ರೆ APMC ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಎಲ್ಲರೂ ಸೇರಿ ಒಂದು ಬೃಹದಾಕಾರವಾದಂತಹ ಒಂದು 25 ಎಕರೆಯಲ್ಲಿ ಒಂದು ಪ್ರಾರಂಭವನ್ನು ಮಾಡಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ರಾಜ್ಯದಲ್ಲೂ ಕೂಡ ಒಂದು ಅತ್ಯುತ್ತಮವಾದ ಒಂದು APMCಯನ್ನ ನಿರ್ಮಾಣ ಮಾಡೋದಕ್ಕೆ ಕಂಕಣಬದ್ಧರಾಗಿ ಅವರು ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಆ ಒಂದು ದೆಸೆಯಲ್ಲಿ ಭಗವಂತ ಆ ದಿಕ್ಕಿನಲ್ಲಿ ಎಲ್ರಿಗೂ ಕೂಡ KGF ತಾಲೂಕಿಗೆ ಎಲ್ಲ ನಮ್ಮ ರಾಜ್ಯಕ್ಕೂ ಕೂಡ ಒಳ್ಳೆಯದಾಗಲಿ. ನಮ್ಮ MLA ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಅತ್ಯುತ್ತಮ ಸೇವೆ ಮಾಡ್ತಕ್ಕಂಥ ಮಂತ್ರಿಗಿರಿಯನ್ನು ಕೂಡ ಸಿಗಲಿ ಅಂತ ಹೇಳ್ಬಿಟ್ಟೇಳಿ ಎಲ್ಲರೂ ಕೂಡ ನಮ್ಮ ಎಲ್ಲಾ ಜನಾಂಗದ ಎಲ್ಲರೂ ಕೂಡಿ ಬರೀ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸದಸ್ಯರು ಮತ್ತು ಅವರೇ ಅಂತಲ್ಲ, ನಮ್ಮ KGF ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ನಾನು ಆ ರೂಪಕಲಾ ಶಶಿಧರ್ ಅವರಿಗೆ ಸನ್ಮಾನ ಮಾಡಿದಾಗೆ ಅವರಿಗೆ ಆಶೀರ್ವಾದ ಮಾಡಬೇಕು. ಇಂಥ ಒಂದು ಕಾರ್ಯವನ್ನು ನಾವು ನೋಡ್ಬೇಕಾದ್ರೆ ತಿರುಪತಿಗೆ ಬೇಕಾದಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ಅಲ್ಲಿ ನಾನು ನೋಡೋದಕ್ಕೆ ನಾನು ಬಾಕಿ ಇರೋದಿಲ್ಲ. ಆದ್ರಿಂದ ತಿರುಪತಿಯಿಂದಲೇ ಇವಾಗ ವಿಗ್ರಹಗಳು ಎಲ್ಲರೂ ಬಂದು ಅಲ್ಲಿಂದಲೇ ಅರ್ಚಕರು, ಪೂಜಾದಿ ದ್ರವ್ಯಗಳು ಎಲ್ಲವೂ ಕೂಡ ತಿರುಪತಿಯಿಂದಾನೆ, ತಿರುಪತಿಯಲ್ಲಿ ಏನು ಮಾಡ್ತಾರೋ ಅದೇ ರೀತಿಯಲ್ಲಿ ಇನ್ನೂ ಅದ್ದೂರಿಯಾಗಿ ಇಲ್ಲಿ ಮೊದಲು ದೇವಸ್ಥಾನದ ಮಾಡೋರು ಇವಾಗ ಅಲ್ಲಿ APMC ಆರ್ಡರ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲರೂ ಕೂಡ ಇವತ್ತಿಂದ ಅಲ್ಲಿ ಬೆಳಗ್ಗೆ ಬೇಗನೆ 9 ಗಂಟೆಗೆಲ್ಲ ಬಂದ್ರೆ ನೀವೆಲ್ಲರೂ ಕೂಡ ಅಲ್ಲಿ ಕಂಕಣಬದ್ಧರಾಗಿ ಪೂಜಾ ಇದಕ್ಕೆ ಕೂತ್ಕೋಬಹುದು. ಅದಕ್ಕೆ 9 ಗಂಟೆಗೆಲ್ಲ ಗಂಡ ಹೆಂಡತಿಯು ಕೂಡ ನೇರವಾಗಿ ಅಲ್ಲಿ ಬಂದು ಕೂತ್ಕೊಂಡು ಆ ಒಂದು ಒಳ್ಳೆ ಪ್ರಧಾನವಾದ ಕೆಲಸವನ್ನ ಮಾಡಬಹುದು. ಇದಕ್ಕೆ ಎಲ್ಲರೂ ಕೂಡ ಕಂಕಣಬದ್ಧರಾಗಿ ಬಂದು ಮಾಡಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅಲ್ಲಿ ಸೇರ್ಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ನಾನು ಕಳಕಳಿಯ
ಹೊರಗಡೆಯ ಮಾನವ ಮಾಡ್ತಾರೆ. ನಮ್ಮ ರಾಧಾಕೃಷ್ಣ ರೆಡ್ಡಿ ಅವರು ಇರ್ಬೋದು, ವಿಜಯರಾಘ ರೆಡ್ಡಿ ಅವರು ಇರ್ಬೋದು, ಪದ್ಮನಾಭ ರೆಡ್ಡಿ ಅವರು ಇರ್ಬೋದು, ಮುನ್ನತ್ತಣ್ಣ ಅವರು ಇರ್ಬೋದು, ವೆಂಕಟಕೃಷ್ಣಣ್ಣ ಅವರು ಇರ್ಬೋದು, ಎಲ್ಲರೂ ಕೂಡ ರಾಧಾಕೃಷ್ಣ ರೆಡ್ಡಿ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಎಲ್ಲರೇ ನಾಯಕರು ಇರೋದು. ಇಲ್ಲಿ ಯಾರು ಕಾರ್ಯಕರ್ತರು ಅನ್ನೋ ಮಟ್ಟಿಗಿಲ್ಲ. ಹೆಣ್ಮಕ್ಳು ಕೂಡ ಗೀತಾ ಇರ್ಬೋದು, ಅನೇಕ ಸನ್ಮಿತರು ಹೆಣ್ಮಕ್ಳು ಕೂಡ ಅನೇಕ ಸೇರಿದ್ದಾರೆ. ಅಲ್ಲಿ ಸುಮಾರು ಒಂದು 10,000 ಜನ ಸೇರ್ಬೇಕು. ಅದಕ್ಕೆಲ್ಲರೂ ಕಂಕಣಬದ್ಧರಾಗಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ